ತಗೋತಾ ಇದ್ದಾರೆ? ಯಾರು ಕ್ರೆಡಿಟ್ ವಿಜಯೇಂದ್ರ ಮಾಡಿದ್ದೇನಾರು ಐತೇನ ಅದ್ರೊಳಗೆ? ವಿಜಯೇಂದ್ರನ ಪಾತ್ರ ಏನೂ ಇಲ್ಲ. ನಾವೆಲ್ಲರೂ ಕೇಂದ್ರ ಹೈಕಮಾಂಡಕ್ಕೆ ವಿನಂತಿ ಮಾಡ್ಕೊಂಡ್ವಿ ನಮ್ಮ ಪಾದಯಾತ್ರೆ ಮಾಡಲಿಕ್ಕೆ. ರಮೇಶ್ ಜಾರಕಿಹೊಳಿ ಅವರು ಹೇಳಿದರು, ವಾಲ್ಮೀಕಿ ಹಗರಣ ಅದು ಭಾಳ ದೊಡ್ಡ ಹಗರಣ, ಇವತ್ತು ಎಸ್ ಟಿ ಜನಾಂಗದ್ದು ನೂರಾರು ಕೋಟಿ ರೂಪಾಯಿ ವ್ಯವಹಾರ ಆಗಿದೆ, ಅದಕ್ಕೆ ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ಅವ್ರು ಹೇಳಿದರು. ಮುಂದೆ ನಾನು ಆ ತಣಿಯಲ್ಲಿ ಅವರು ನಾವು ಕೂಡಿ ನಿರ್ಣಯ ಮಾಡಿ ಕೇಂದ್ರ ಹೈಕಮಾಂಡಕ್ಕೆ ನಾವು ಕೇಳ್ಕೊಂಡಿದ್ದೀವಿ. ಆದರೆ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಎಲ್ಲೋ ಇದೊಂದು ದೊಡ್ಡ ಹಗರಣ ಹೊರಗೆ ಬಂದು ಇವರೆಲ್ಲ ಒಳ್ಳೆಯ ಒಂದು ನಾಯಕತ್ವ ಬಂದುಬಿಡ್ತೈತೆ ಭಯದಿಂದ ಕೇಂದ್ರ ಹೈಕಮಾಂಡ್ ಒತ್ತಾಯ ಮಾಡಿ ನಾವು ಪಾದಯಾತ್ರೆ ಮಾಡ್ದಂಗೆ ಮಾಡಿದ್ರು. ಆದರೆ ನಾವು ನ್ಯಾಯಾಲಯಕ್ಕೆ ಹೋದೀವಿ. ಇವತ್ತು ನಿನ್ನೆ ನ್ಯಾಯಾಲಯ ಇಡೀ ಈ ಪ್ರಕರಣವನ್ನು SIT ತೆಳಗೆ ನೀವು ಕೊಟ್ಟು ಮುಚ್ಚಿ ಹಾಕಬೇಕಾಗ್ತದ್ರೆ ಯಾವ ರೀತಿ ಮೂಢ ಹಗರಣವನ್ನು ಲೋಕಾಯುಕ್ತ ಕೊಟ್ಟು ಮುಚ್ಚಿ ಹಾಕಿದ್ರು ಸಿದ್ದರಾಮಯ್ಯನವರು, ಅದೇ ಮಾದರಿಯಲ್ಲಿ ವಾಲ್ಮೀಕಿಯ ಸುಮಾರು 180 ಕೋಟಿ ರೂಪಾಯಿ ಅಷ್ಟು ಹಗರಣ ಇನ್ನೂ ಅದಕ್ಕಿನ್ನೂ ಕೆಲವೊಂದು ಇನ್ನೂ ಆ್ಯಡ್ ಇದಾವೆ, ಬರೀ ಇದು ಒಂದೇ ಅಲ್ಲ, ಇದ್ರ ಕೂಡ ಇನ್ನೂ ಹಗರಣಗಳಿದಾವೆ ವಾಲ್ಮೀಕಿ ಹಗರಣದಲ್ಲಿ. ಆ ಒಂದು ಪ್ರಕರಣವನ್ನು ನಾವು CBI ಕೊಡಬೇಕು, ಕರ್ನಾಟಕದ SIT ಮ್ಯಾಗ ಆಗಲಿ. ಯಾಕೆ SIT ಅಂದ್ರೇನು? ಎಲ್ಲ ಪೊಲೀಸ್ ಇಲಾಖೆ ಕರ್ನಾಟಕದ್ದು ಅವ್ರ ಕಂಟ್ರೋಲ್ನಾಗ ಇರ್ತದೆ. ಅವ್ರು ಹೆಂಗೆ ಬರೀ ಅಂದ್ರೆ ಹಂಗೆ ಬರೀತಾರೆ. ಅಂಥ ಅಧಿಕಾರಿಗಳನ್ನ ತಮ್ಮ ಒಳ್ಳೆಯದಾಗೋಂಥ ಅಧಿಕಾರಿಗಳ ಕಡೆ ಅದನ್ನು ಮುಚ್ಚಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. CBI ಆದರೆ ಸರಿ ಆಗ್ತದೆ ಅಂತೇಳಿ ನಾನು, ಅರವಿಂದ್ ಲಿಂಬಾವಳಿ ಅವರು, ರಮೇಶ್ ಜಾರಕಿಹೊಳಿ ಅವರು, ಕುಮಾರ್ ಬಂಗಾರಪ್ಪ ಎಲ್ಲರೂ ಕೂಡಿ ಹೈಕೋರ್ಟಿಗೆ ನಾವೆಲ್ಲ ನಿರ್ಣಯ ಮಾಡಿ, ನಮ್ಮದೇನು ಟೀಮ್ ಇದೆ, ಸಿದ್ದೇಶ್ವರ ಇರ್ಬೋದು, ಹರೀಶ್ ಅವರು ಇರ್ಬೋದು, ಎಲ್ಲರೂ ಕೂಡಿ ನಿರ್ಣಯ ಮಾಡಿ CBIಗೆ ಕೊಡಬೇಕಂತೇಳಿ ಹೈಕೋರ್ಟ್ನಲ್ಲಿ ಒಂದು ರಿಟ್ ಫೈಲ್ ಮಾಡಿದ್ದೀವಿ. ನಿನ್ನೆ ನ್ಯಾಯಮೂರ್ತಿ ಶ್ರೀ ನಾಗಪ್ರಸನ್ನ ಸಾಹೇಬರು ಇದನ್ನು CBIಗೆ ಸಂಪೂರ್ಣವಾಗಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ವರ್ಗಾವಣೆ ಮಾಡಬೇಕಂತ ಆದೇಶ ಮಾಡಿ ಹೈಕೋರ್ಟ್ ಸುಪರ್ದಿಯಲ್ಲಿ ಈ ತನಿಖೆ ಆಗ್ತದೆ. ಇದು ಇಂಟೀರಿಯಮ್ ಒಂದು ಆರ್ಡರು. ಇದನ್ನು ನಿರಂತರವಾಗಿ ಹೈಕೋರ್ಟು ಅದನ್ನು ನಿಗ್ರಹಣೆಯಲ್ಲಿ ಇದು ನಡೀತದೆ. ಯಾರ್ಯಾರು ಭ್ರಷ್ಟರು, ಇದು ಮುಖ್ಯಮಂತ್ರಿ ಹಿಡಿದು ಎಲ್ಲರೂ ಅದಾರೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ಆರ್ಥಿಕ ಸಚಿವರು, ಅವರ ಏನು ಫೈನಾನ್ಸ್ ಸೆಕ್ರೆಟರಿ, ಚುನಾವಣೆ ನೀತಿ ಸಂಹಿತೆದಾಗ ಇದಕ್ಕೆ ಹಣ ಬಿಡುಗಡೆ ಮಾಡ್ತಾರೆ 50 ಕೋಟಿ. ಇದು ನಾವು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೆ. ಫಸ್ಟ್ ನನ್ನ A1 ಯಾರಪ್ಪ ಅಂದ್ರೆ ಸಿದ್ದರಾಮಯ್ಯನವರು, A2 ಅವ್ರ ಸೆಕ್ರೆಟ್ರಿ, ಫೈನಾನ್ಸ್ ಸೆಕ್ರೆಟ್ರಿ, ಅಲ್ಲಿಂದ A3 ನಮ್ಮ DK ಶಿವಕುಮಾರ್ ಮತ್ತು ಅದರ ನಿಗಮದ ಅಧ್ಯಕ್ಷರು, ಅದಕ್ಕೆ ಸಂಬಂಧಪಟ್ಟ ಮಂತ್ರಿಗಳು ಮತ್ತು ಅಧಿಕಾರಿಗಳು. ಒಬ್ಬ ಪ್ರಾಮಾಣಿಕ ಅಧಿಕಾರಿ, ಒಬ್ಬ ದಲಿತ ಅಧಿಕಾರಿ, ಅವನಿಗೆ ಒತ್ತಾಯಪೂರ್ವಕವಾಗಿ ಇದನ್ನು ಮಾಡ್ಕೊಂಡಿದ್ದರಿಂದ ಅವನು ಆತ್ಮಹತ್ಯೆ ಮಾಡ್ಕೋಬೇಕಾಯ್ತು. ಇದು ದೊಡ್ಡ ಗಂಭೀರವಾದಂಥ ದಲಿತರಿಗೆ ರಕ್ಷಣೆ ಮಾಡಿದಂಥ ಸಿದ್ದರಾಮಯ್ಯ, ವಾಲ್ಮೀಕಿ ಹಗರಣದ ಹಣನೇ ತಿನ್ನುವಂಥ ಸಿದ್ದರಾಮಯ್ಯ, ಕೇವಲ ಮುಸ್ಲಿಮರಿಗೆ ಹಣ ಕೊಡುವಂಥ ಸಿದ್ದರಾಮಯ್ಯಿಂದ ಕರ್ನಾಟಕ ಭವಿಷ್ಯ ಇಲ್ಲ. ಅದಕ್ಕೆ ಮನೆ ನೋಡ್ರಿ ಪೊಲೀಸ್ ಅಧಿಕಾರಿಗಳು ಪಾಪ ಅವ್ರದ್ದೇನೂ ತಪ್ಪಿಲ್ಲ, ಅವ್ರಿಗೆ ಸಸ್ಪೆಂಡ್ ಮಾಡಿಬಿಟ್ರು ಕಮಿಷನರ್ ಲೆವೆಲ್ದವ್ರನ್ನ, DGP ಲೆವೆಲ್ದವ್ರನ್ನ. ಅಂದ್ರೆ ತಮ್ಮ ಮಾಡಿದಂತಹ ಎಲ್ಲ ತಪ್ಪುಗಳನ್ನು ಅಧಿಕಾರಿಗಳನ್ನು ಬಲಿಪಶು ಮಾಡುವಂಥದ್ದು ಏನು ಮಾಡ್ತಾಯಿದ್ದಾರೆ. ನನಗೆ ಅನಿಸ್ತದೆ ಈ CBI ತನಿಖೆಯಿಂದ ಎಲ್ಲರೂ ಯಾರ್ಯಾರದೊಳಗೆ ಪಾತ್ರ ಇದೆ ಅನ್ನೋದು ಹೊರಬಿಡ್ತದೆ, ಇವ್ರಿಗೆಲ್ಲ ಶಿಕ್ಷೆ ಆಗ್ತದೆ. ಇವತ್ತು ಭಯಪಟ್ಟಿದ್ದಾರೆ, ಅವ್ರು ಸುಪ್ರೀಂ ಕೋರ್ಟ್ ಹೋಗ್ಬೇಕಂತೇಳಿ ನಿನ್ನೆ ನಿರ್ಣಯ ಮಾಡಿದ್ದಾರೆ. ನನಗೆ ಮಾಹಿತಿ ಪ್ರಕಾರ ಅದು ಸುಪ್ರೀಂ ಕೋರ್ಟಿಗೆ ಹೋಗಿ ಅಲ್ಲಿಯೂ ಸಹ ಭ್ರಷ್ಟಾಚಾರದ ಹಗರಣದಲ್ಲಿ ಸುಪ್ರೀಂ ಕೋರ್ಟ್ ಸಹ ಮತ್ತೆ ಚೀಮಾರಿ ಹಾಕಿ ಇವತ್ತು ವಾಪಸ್ ತನಿಖೆಗೆ ಸುಪ್ರೀಂ ಕೋರ್ಟ್ನೂ ಅಪೀಲ್ ಕೊಡ್ತದೆ ನನಗೆ ವಿಶ್ವಾಸ ಇದೆ. ಇನ್ನು DK ಶಿವಕುಮಾರ್ ಪ್ರಕರಣ ಇನ್ನೊಂದು ಹಾಕಿದ್ದೆ, ಅವರ ಏನು ಹಗರಣಗಳು ವಾಪಸ್ ತೊಗೊಂಡ್ರಲ್ಲ ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿದೆ. ಆದಷ್ಟು ಬೇಗನೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಒಂದು ಭ್ರಷ್ಟಾಚಾರದ ಹಗರಣಗಳಿಂದ ಕಾಂಗ್ರೆಸ್ ಕರ್ನಾಟಕದ ಸರ್ಕಾರ ಕುಸಿದು ಹೋಗ್ತದೆ. ಮತ್ತು ವಿಜಯೇಂದ್ರನ ಅಡ್ವೈಸ್ಮೆಂಟ್ನಿಂದ ಕರ್ನಾಟಕ BJP ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾಯಿಲ್ಲ. ಎಲ್ಲಿಯೂ ಇದ್ರ ಬಗ್ಗೆ ಅವ್ರು ಮಾಡಿಲ್ಲ. ಆದರೆ ನಿನ್ನೆ ಟ್ವಿಟರ್ದಾಗ ಹಾಕೋತಾರೆ ನಮ್ಮೆಲ್ಲರ ಸಂಘಟಿತ ಹೋರಾಟಕ್ಕೆ. ನಿಮ್ಮ ಟೀಮ್ ಫೋಟೋ ಐತಿ, ನಮ್ಮ ಫೋಟೋ ಬಿಟ್ಟರೆ ವಿಜಯೇಂದ್ರನ ಫೋಟೋ ಅವ ಹಾಕೋತಾನೆ, ತಾನು ಏನೂ ಸಂಬಂಧ ಇಲ್ಲ ಅದಕ್ಕೆ. ಅಂದರೆ ಎಷ್ಟು ನಾಚಿಗೇಡಿ ಆಗಿಬಿಟ್ಟಾನೆ ನನ್ನ ರಾಜ್ಯಾಧ್ಯಕ್ಷ. ಇದರ ಕ್ರೆಡಿಟ್ ತೊಗೊಳಕ್ಕೆ ಬಡ್ದಾಡ್ಲಕತ್ತಾರ.
ಕ್ರೆಡಿಟ್ ತೊಗೋದಿದ್ರೆ ಪಾರ್ಟಿ ಆಗಬೇಕಾಗಿತ್ತು. ಈ ನಾಳೆ ಸುಪ್ರೀಂ ಕೋರ್ಟಿಗೆ ಇವತ್ತು ಹಾಕಿದ್ರೆ ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಂತ ನಿರ್ಣಯ ಮಾಡಿ. ಸರ್, ಈಗ ಚಿಕ್ಕಬಳ್ಳಾಪುರ ನಂದಿ ಗ್ರಾಮದಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ 5 ವರ್ಷ ನಾನೇ ಸಿ ಎಂ ಆಗಿರ್ತೀನಿ, ನಾವು ಬಂಡೆ ರೀತಿ ಕೆಲಸ ಮಾಡ್ತೀವಿ, BJPಯವರು ಯಾವುದೂ ಅಭಿವೃದ್ಧಿ ಮಾಡಿಲ್ಲ, ನಮಗೆ ಅಭಿವೃದ್ಧಿಗೂ ತೊಡಕಾಲಾಗ್ತಾ ಇದ್ದಾರೆ, 5 ವರ್ಷ ನಾನೇ ಸಿ ಎಂ ಅಂತ. ಇಲ್ಲಿ BJP ಕರ್ನಾಟಕ BJP ಅಧ್ಯಕ್ಷ ಎಲ್ಲಿ ತೊಡಕಾಲಾಗ ಭಾಳ ಸ್ನೇಹಮಯಿ ರಾಜ್ಯ BJP ಅಧ್ಯಕ್ಷದಾನ ಸಿದ್ದರಾಮಯ್ಯ ವಿರುದ್ಧ. ಯಾಕಂದ್ರೆ ಅವ್ರದ್ದು ಹೊಂದಾಣಿಕೆ ಇರೋದಂದ್ರೆ ಸಿದ್ದರಾಮಯ್ಯ ವಿರುದ್ಧ ಒಳ್ಳೆಯ ಸಂಬಂಧ ಇದೆ. BJP ಅಧ್ಯಕ್ಷರದು ಮುಖ್ಯಮಂತ್ರಿ ಅಂತೂ ಹೇಳ ನನ್ನ ಭಿಕ್ಷೆಂದ ಆಗ್ಯಾರತ್ತೆ, ಅವ್ರ ಕೂಡ ಒಳ್ಳೆಯ ಸಂಬಂಧ ಇದೆ. ಕರ್ನಾಟಕದಲ್ಲಿ BJP ವಿರೋಧ ಪಕ್ಷ ಇದೆ ಅನ್ನೋಂಥ ಪ್ರಶ್ನೆ ರಾಜ್ಯದ ಜನರ ಮುಂದೆ. ಇಷ್ಟು ಹಗರಣ ಆದ್ರೂ ಎಷ್ಟು ಅಂತಿಂಥ ಇಶ್ಯೂಗಳು, ಆ ಹಗರಣಗಳನ್ನು ತೆಗೆದು ಇವತ್ತು ನಾವು ಆ ಹಗರಣ ತೆಗೆದು CBI ಕೊಡಿಸಿದ್ವಿ. ಇವರು ಇನ್ನೂವರೆಗೆ ಒಬ್ಬ ಮಂತ್ರಿನೂ ಸಿದ್ದರಾಮಯ್ಯ ಸರ್ಕಾರದಿಂದ ರಾಜೀನಾಮೆ ಕೊಡಿಸ್ಲಿಕ್ಕಾಗಿಲ್ಲ. ಯಾರಿಗೆ? ಈ ವಿರೋಧ ಪಕ್ಷ ಮತ್ತು BJP ರಾಜ್ಯಾಧ್ಯಕ್ಷ. ಅಂದಾಗ ಸಿದ್ದರಾಮಯ್ಯನವ್ರಿಗೆ ಭಯ ಇಲ್ಲ BJPದು. ಅವ್ರಿಗೇನು ಭಯ ಇತ್ತು? ನಂದು ಭಯ ಇತ್ತು. ಆ ಭಯವನ್ನು ಮುಕ್ತ ಮಾಡಲಿಕ್ಕೆ ವಿಜೇಂದ್ರ ಮತ್ತು ಅವರ ಪೂಜ್ಯ ತಂದೆಯವರು ನಮ್ಮ ಗೃಹ ಮಂತ್ರಿಗಳು ಅಮಿತ್ ಶಾ ಕೈಕಾಲು ಹಿಡಿದು ನಾನು ಉಚ್ಚಾಟನೆ ಮಾಡಿಸಿ ನೆಮ್ಮದಿಯಿಂದ ತಿಳ್ಕೊಂಡಾರೆ. ಈಗ ಅವ್ರಿಗೆ ಚಾಲು ಆಗ್ತದೆ. ಈಗ ಚೀಮಾರಿ ಹಾಕ್ಲಾಕತ್ತ. ನೀವು ಹೋಗಿ ನೋಡ್ರಿ ಆ ಟ್ವೀಟ್ನಲ್ಲಿ ಜನರ ಭಾವನೆ. ನೀವೇನು ಮಾಡ್ಲಕತ್ತೀರಿ? ಅವ್ನು ಯತ್ನಾಳ ಅವ್ರು ಮಾಡ್ಲಕತ್ತಾರೆ, ನೀವೇನು ಮಾಡ್ಲಕತ್ತೀರಿ ಅಂತ ಹೇಳಕತ್ತಾರೆ. CM ಆಗಿ ಸಿದ್ದರಾಮಯ್ಯ ಮುಂದುವರಿತಾರೆ ಅಂತ. ಅದು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು. ಇವ್ರು ಯಾರೂ ಮುಂದುವರಿದಿಲ್ಲ ರೀ. ಈ CBIದ ನಾಳೆ ಎನ್ಕ್ವೈರಿ ಆಯ್ತಂದ್ರೆ ಎಲ್ಲ ಜೈಲಿಗೆ ಹೋಗ್ತಾರೆ, ಅಲ್ಲಿ ಮುಂದುವರಿತಾರೆ. ಏನ ಕೇಜ್ರಿವಾಲ್ನಂಗೆ ಜೈಲ್ನಾಗಿದ್ದು ಸರ್ಕಾರ ನಡೆಸ್ತಾರೆ ನೋಡಿ. ಅಲ್ಲಿನ ಮಾತಿಟ್ಟು ಜನ ಮೊನ್ನೆ ಹೆಂಗೆ ಏನಾಗಿ ಸೋಲಿಸಿದ್ರೆ ದಿಲ್ಲಿ ಒಳಗೆ, ಆ ಪರಿಸ್ಥಿತಿ ಕಾಂಗ್ರೆಸ್ಸಿಗೆ ಬರ್ತದೆ. ಅವ್ರಿಗೆ ಮಾನ ಮರ್ಯಾದೆ ಇದ್ದರೆ ತಕ್ಷಣ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಹೋಗ್ಬೇಕು. ಯಾಕಂದರೆ CBI ಎನ್ಕ್ವೈರಿಗೆ ನ್ಯಾಯಾಲಯಕ್ಕೆ ಅನಿಸಿರ್ಬೇಕಲ್ಲ, ನಮ್ಮ ಉಚ್ಚ ನ್ಯಾಯಾಲಯಕ್ಕೆ ಅನಿಸಿರ್ಬೇಕಲ್ಲ ಇದು ಭ್ರಷ್ಟಾಚಾರ ಆಗಿದೆ ಹಗರಣ ವಿತ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್. ಇವತ್ತು ಜಜ್ಮೆಂಟ್ ಕಾಪಿ ಕೊಡ್ತೀನಿ, ಇಟ್ರಾಗ ಬರ್ತದೆ, ಇವತ್ತು ನಾವು ತೆಗಿಲಾಕೈತಿ, ಅದು ಕೊಡ್ತೀನಿ. ಅದರೊಳಗೆ ಯಾವ ರೀತಿ ಹಣ ವರ್ಗಾವಣೆಗೆ ಆ ಜಜ್ಮೆಂಟ್ನಲ್ಲೇ ಬರ್ದಾರೆ. ಆ ಕಾಪಿ ಬಂದು ತಕ್ಷಣ ಕೊಡ್ತೀನಿ. ಅಂದರೆ ಇದರಿಂದ ಯಾರೂ ತಪ್ಪಿಸೋಲಿಕ್ಕಾಗೋದಿಲ್ಲ. ವಾಲ್ಮೀಕಿ ಹಗರಣದಲ್ಲೇ ಈ ಸರ್ಕಾರ ಪತನ ಆಗ್ತದೆ. ಯಾವ ವಾಲ್ಮೀಕಿಗಳ ಹಿಂದುಳಿದ ದಲಿತರ ಹೆಸರು ಹೇಳ್ಕೊಂಡು ಬಂದಾರ ಅವ್ರು ಹಣ ತಿಂದಿದ್ದಂದರೆ ಈ ಸರ್ಕಾರ ಪತನ ಆಗ್ತದೆ. ಸರ್, ಈಗ ನಿಮ್ಮ ಟೀಮ್ ಹೊಡೆಯೋದಕ್ಕೆ ಅಲ್ಲೇ ಪ್ರಧಾನ ಕಾರ್ಯದರ್ಶಿ ಉಪಾಧ್ಯಕ್ಷ ಆಫರ್ ಮಾಡ್ತಾ ಇದ್ದಾರೆ ಅಂತ ಸರ್. ಚಲೋ ಅಲ್ರಿ, ಒಳ್ಳೆಯದು. ಅವರು ಪ್ರಧಾನ ಕಾರ್ಯದರ್ಶಿ ಉಪಾಧ್ಯಕ್ಷ ಆದ್ರಂದ್ರೆ ಅಲ್ಲಿ ಮಾತು ಮೀಟಿಂಗ್ನಾಗ ಹೋಗಿ ಯತ್ನಾಳನ್ನು ತೊಗೊಲೇಬೇಕು, ಯತ್ನಾಳನ್ನು ವಿರೋಧ ಪಕ್ಷ ನಾಯಕ ಮಾಡ್ಬೇಕಂತ ಅಲ್ಲಿ ಒತ್ತಾಯ ಮಾಡ್ತಾರೆ. ಒಳ್ಳೇದಲ್ಲ. ಒಳಗೆ ಹೋಗ್ಬೇಕು. ಮನ್ಯಾಗ ಹೊರಗೆ ಕೂತು ಇದು ಮಾಡ್ಕೊತ ಒಳಗೆ ಹೋಗಿ ಕೂತು ಬ್ಯಾಗ. ನಾ ಮೊದಲು ಕೋರ್ ಕಮಿಟಿ ಮೆಂಬರ್ ಇದ್ದೆ, ಅನಂತಕುಮಾರ್ ಅಧ್ಯಕ್ಷ ಇದ್ದಾಗ, ಮತ್ತು ರಾಜ್ಯ ಉಪಾಧ್ಯಕ್ಷ ಇದ್ದೆ. ರಾಜ್ಯದ ಉಪಾಧ್ಯಕ್ಷ ಇದ್ದಾಗ ನಮ್ಮ ಬಸವರಾಜ ಪಾಟೀಲ್ ಸ್ಟೇಡಿಯಮ್ ಟಿಕೆಟ್ ಕೊಟ್ಟಿದ್ದಿಲ್ಲ, ನಾನೇ ಜಗಳ ಕೊಡಿಸಿದೆ. ಇದೇ ಚರಂತಿ ಮಠರಿಗೆ ಟಿಕೆಟ್ ಕೊಟ್ಟಿದ್ದಿಲ್ಲ, ಅವ್ರು ಟಿಕೆಟ್ ಕೊಡಿಸಿದೆ. ಒಳಗಿದ್ದೀವಿ ಅಂದ್ರೆ ಕುಸ್ತಿ ಆಡೋಕ್ಕೆ ಭಾಳ ಚಲೋ ಆಗ್ತದೆ. ನಮ್ಮವರೆಲ್ಲ ಒಳಗೆ ಹೋದ್ರಂದ್ರೆ ಯತ್ನಾಳ್ ಒಳಗೆ ತಗೋರಿ ವಿರೋಧ ಪಕ್ಷ ನಾಯಕರು ಮಾಡಿರತ್ತು ಒತ್ತಾಯಕ್ಕೆ ಒಳ್ಳೇದಾಗ್ತದೆ. ಅವ್ರು ಏನು ಗೇಮ್ ಮಾಡಿ ನಾವು ಗೇಮ್ ಆಡ್ಕೊತಿರ್ತೀವಿ. ಅಂದರೆ ಡಿವೈಡ್ ಮಾಡಬೇಕು ಟೀಮ್ ಅನ್ನೋದು ಡಿವೈಡ್ ಆಗೋದಿಲ್ಲ ರೀ. ಮನಸ್ಸುಗಳಿಗೆ ಒಡೆದವು. ಈಗ ಡಿವೈಡ್ ನೋಡ್ರಿ, ಈಗ ಯಾವುದೇ ಮನುಷ್ಯನ ಆತ್ಮಸಾಕ್ಷಿಗೆ ಮತ್ತು ಅವನ ವೈಯಕ್ತಿಕ ಜೀವನದಲ್ಲಿ ಇವರು ಅನ್ಯಾಯ ಮಾಡ್ಯಾರ. ಯಾರಿಗೆ? ರಮೇಶ್ ಜಾರಕಿಹೊಳಿಗೆ ಮಾಡ್ಯಾರೆ, ಕುಮಾರ್ ಬಂಗಾರಪ್ಪಗೆ ಮಾಡ್ಯಾರೆ, ಅಲ್ಲಿಂದ ನಮ್ಮ ಹರೀಶಿಗೆ ಮಾಡ್ಯಾರೆ, GM ಸಿದ್ದೇಶ್ವರ್ ಪಾಪ ಪುಣ್ಯಾತ್ಮ ಅವ್ರ ತಂದೆ GM ಮಲ್ಲಿಕಾರ್ಜುನಪ್ಪನವರು ಸಿದ್ದೇಶ್ವರ್. ಈ ಯಡಿಯೂರಪ್ಪ ಕಾರ್ ಇರಲಿಲ್ಲ ರೀ ಮೊದಲ. ಅದೇ ಸಿದ್ದೇಶ್ವರರ ತಂದೆ ಅವರೇ ಕಾರ್ ಕೊಡ್ತಿದ್ರು, ಕರ್ನಾಟಕ ಪ್ರವಾಸ ಮಾಡ್ಲಿಕ್ಕೆ ಇವ್ರಿಗೆ ರೊಕ್ಕ ಕೊಡ್ತಿದ್ರು. ಅವ್ರ ಮನೆತನಕ್ಕೆ ದ್ರೋಹ ಮಾಡ್ಯಾರ. ಇವೆಲ್ಲ ಮನಸ್ಸು ಒಂದಾಗ್ತಾವನ್ರಿ. ಮನಸ್ಸು ಯಾವಾಗ ಒಂದಾಗ್ತಾವೆ? ಸಣ್ಣ ಪುಟ್ಟ ಇದ್ರೆ ಮನಸ್ಸು ಕೂಡ್ತಾವೆ. ನೀವು ಅವ್ರ ಮನೆಯೇ ಹಾಳು ಮಾಡಿರಿ. ನೇರವಾಗಿ ಶಾಮನೂರು ಶಿವಶಂಕರಪ್ಪರ ಸೊಸೆಯನ್ನು ನೀವು ಚುನಾವಣೆಯಲ್ಲಿ ಮಾಡಿರಿ, ಇಟ್ಟು ದುಡ್ಡು ತೊಗೊಂಡ್ರಿ ಅಂತೇಳಿ ಕಾಂಗ್ರೆಸ್ಸಿನ ಒಬ್ಬ ಶಾಸಕ ನನ್ನ ಬಲ್ಲಿ ದಾಖಲೆ ಅದಾವ ಬಿಡುಗಡೆ ಮಾಡ್ತೀನಿ ಅಂತಾನೆ. ವಿಜೇಂದ್ರ ಹೇಳ್ಬೇಕಾಗಿತ್ತು, ನೀನು ಏನು ದಾಖಲೆ ಇದ್ದು ಬಿಡುಗಡೆ ಮಾಡಿ ನಮ್ಮ ರೇಣುಕಾಚಾರ್ಯ ಬಗ್ಗೆ ಹೇಳ್ದ ಇಲ್ಲ. ಅಂದರೆ ದ್ರೋಹ ಮಾಡಿದವರು ಮಾತೃ ಪಕ್ಷಕ್ಕೆ ದ್ರೋಹ ಮಾಡಿದವರು ಅವ್ರ ಅಪ್ಪ ಪೂಜ್ಯ ತಂದೆಯವರ ಕಿರಿಯ ಮಗ ರಾಜ್ಯ BJP ಅಧ್ಯಕ್ಷ. RSS ಬ್ಯಾನ್ ಮಾಡ್ತೀನಿ ಅಂತ ಖರ್ಗೆಂದು ತಲೆ ಕೆಟ್ಟೈತಿ.
ಅದು ತಲೆ ಸುದ್ದಿಲ್ಲ, ಇಟ್ಟು ವಿಷ ತುಂಬಿಕೊಂಡೈತಿ. RSS ಏನು ಬ್ಯಾನ್ ಮಾಡ್ತೀನಿ, ಮೊದಲು PFI ಬ್ಯಾನ್ ಮಾಡೋದು. ನಿಮ್ಮ ತಾಕತ್ತಿದೆ ನಿಮ್ಮ ಸರ್ಕಾರಕ್ಕೆ, ದೇಶದ್ರೋಹಿ ಕೆಲಸ ಮಾಡ್ಲಕತ್ತಾರ. ಅದನ್ನು ಬಿಟ್ಟು ನಿಮ್ಗೆ ಏನು ಅನೈತಿಕತೆ ಇದೆ ದಲಿತರ ಬಗ್ಗೆ ಮಾತಾಡ್ಲಿಕ್ಕೆ ಖರ್ಗೆ ಅವ್ರಿಗೆ? ನೀವು ಏನು ಮಾಡಿರಿ ದಲಿತ ಸಮುದಾಯಕ್ಕೆ ಗುಲ್ಬರ್ಗಾದ ಎಷ್ಟು ಮನೆ ಕಟ್ಟಿಕೊಟ್ರಪ್ಪ? ಇಷ್ಟೆಲ್ಲ ಈ ದೇಶ ವಿದೇಶದಲ್ಲಿ ಆಸ್ತಿ ಮಾಡಿರತ್ತೇಳಿ ನಾವು ಫೇಸ್ಬುಕ್ನಲ್ಲಿ ನೋಡ್ತೀವಿ. ಖರ್ಗೆರ ಆಸ್ತಿ ಎಟ್ಟೈತಿ, ಕೊಡಗುದಾಗ ಎಟ್ಟೈತಿ, ಬೆಂಗಳೂರಿನಾಗ ಎಷ್ಟು ಕಾಂಪ್ಲೆಕ್ಸ್ ಅದಾವು, ವಿದೇಶದಲ್ಲಿ ಎಟ್ಟೈತಿ, ಎಲ್ಲ ದಾಖಲೆ ಸಹಿತ ಬರ್ಲಕತ್ತಾವು. ಅದನ್ನೆಲ್ಲ ಮಾರಿ ನೀವು ಇಡೀ ಕರ್ನಾಟಕದ ದಲಿತರಿಗೆ ಮನೆ ಕಟ್ಸ್ಕೊಡ್ಬೋದು. ನೀವು ದಲಿತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಲ್ಲ ಇವರು. ಇವರೆಲ್ಲ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅನುಯಾಯಿಗಳು. ಈ ಪ್ರಿಯಾಂಕಾ ಖರೆ ಅಂದು ಪೂರ್ತಿ ಮತಭ್ರಮಣ ಆಗಿದೆ. RSSನ್ನು ಎಂಥ ನೆಹರೂಗೆ ಬ್ಯಾನ್ ಮಾಡೋದಾಗೆಲ್ಲ. ನೆಹರು ಭಾರಿ ಪವರ್ಫುಲ್ ಇದ್ದ. ಅವಾಗ ಸರ್ದಾರ್ ವಲ್ಲಭಭಾಯ್ ಪಟೇಲರು ವಿರೋಧ ಮಾಡಿದ್ರೆ ಮುಂದದು ತಾವೇ ವಾಪಸ್ ತೊಗೊಂಡ್ಬಿಟ್ರು. ವಲ್ಲಭಭಾಯ್ ಪಟೇಲ್ ಗೃಹ ಮಂತ್ರಿಗಳಿದ್ದಾಗ ಅದನ್ನು ವಾಪಸ್ ತೊಗೊಂಡ್ರು. ಈ ವ್ಯಕ್ತಿ ನೀವು ಅನ್ಬಾರ್ದು. ನಾವು ಏನಾದ್ರು ಸ್ವಲ್ಪ ತಲೆಗಿಲಿ ಮೆದಳಿದ್ರೆ ಯಾವ ಕಾಲಕ್ಕೂ RSSನ್ನು ಈ ದೇಶದ ಒಂದು ರಕ್ತದಿಂದ ಮಣ್ಣಿನಿಂದ ಯಾರಿಗೂ ತೆಗಿಲಿಕ್ಕೆ ಆಗೋದಿಲ್ಲ.